ಸುಲಭವಾಗಿ ನಿಮ್ಮ ಎಕ್ಸಾಮಲ್ಲಿ 5 ಅಂಕಗಳನ್ನು ಗಳಿಸ್ತಕ್ಕಂತಹ ಒಂದು ಪ್ರಶ್ನೆಯನ್ನು ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ನೀವು ನೆನಪಿಟ್ಕೊಂಡ್ರೆ 5ಕ್ಕೆ 5 ಅಂಕಗಳನ್ನು ಸುಲಭವಾಗಿ ನೀವು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದು ಅಂಕವನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ಕಾಮನ್ ಸೆಂಟೆನ್ಸ್ಗಳನ್ನು ನೀವು ಕಲಿತುಕೊಂಡು ಪರ್ಸನಲ್ ಲೆಟರ್ ರೈಟಿಂಗನ್ನು ನಿಮ್ಮ ಒಂದು ಎಕ್ಸಾಮಲ್ಲಿ ಬರೆದಿದ್ದೆ ಆದರೆ ಗ್ಯಾರಂಟಿ ನಿಮಗೆ 5 ಅಂಕಗಳು ಸಿಗ್ತವೆ. ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಪರ್ಸನಲ್ ಲೆಟರ್ ಆಗಿದೆ. ಎಸ್ ನೋಡಿ, ಅಫಿಷಿಯಲ್ ಲೆಟರನ್ನು ಕೂಡ ನಾವು ಸೆಲೆಕ್ಟ್ ಮಾಡಿಕೊಂಡು ಬರಿಬಹುದು. ಅದರ ಒಂದು ಫಾರ್ಮೇಟನ್ನು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ, ನೀವು ಅದನ್ನು ಕೂಡ ವಾಚ್ ಮಾಡಬಹುದು. ಇಲ್ಲಿ ಪರ್ಸನಲ್ ಲೆಟರ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ನಾವು ಪ್ರತಿನಿತ್ಯ ಬಳಸ್ತಕ್ಕಂತಹ ಕೆಲವೊಂದಿಷ್ಟು ಕಾಮನ್ ಸೆಂಟೆನ್ಸ್ಗಳು ಇರ್ತವೆ. ಸೊ ಆ ಕಾಮನ್ ಸೆಂಟೆನ್ಸ್ಗಳನ್ನು ನಾವು ಈ ಒಂದು ಪರ್ಸನಲ್ ಲೆಟರ್ಲಿ ಬಳಸ್ಬೋದಾಗಿದೆ. ಆದರೆ ಅಫಿಷಿಯಲ್ ಲೆಟರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಲ್ಲಿ ಈ ಒಂದು ಕಾಮನ್ ಸೆಂಟೆನ್ಸ್ಗಳನ್ನು ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬನ್ನಿ, ಸಿಂಪಲ್ ಆಗಿರ್ತಕ್ಕಂಥ ಈ ಒಂದು ಪರ್ಸನಲ್ ಲೆಟರ್ನ ಯಾವ ರೀತಿ ಬರೆಯೋದು ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಲೆಟರಲ್ಲಿ ನಿಮಗೆ ಏನನ್ನು ಬರೀಬೇಕು, ಇನ್ಫಾರ್ಮೇಷನ್ ಏನು ಅಂತ ಕೊಟ್ಟಿರ್ತಾರೆ. ಇಮ್ಯಾಜಿನ್ ಯುವರ್ ಕಿರಣ್ ಕೀರ್ತನ, ಈ ರೀತಿ ಯಾವುದೇ ಒಂದು ಹೆಸರುಗಳನ್ನು ಕೊಟ್ಟಿರ್ತಾರೆ. ಮತ್ತು ನಿಮಗೆ ಸ್ಕೂಲ್ ಅಡ್ರೆಸ್ಸನ್ನು ಕೂಡ ಅಲ್ಲೇ ಕೊಟ್ಟಿರ್ತಾರೆ. ಗೌರ್ನಮೆಂಟ್ ಹೈಸ್ಕೂಲ್ ಕೊಪ್ಪಳ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾವು ಫ್ರಮ್ ಅಡ್ರೆಸ್ಗೆ ಬಳಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಹೆಸರನ್ನು ಯಾವುದೇ ಕಾರಣಕ್ಕೂ ನೀವು ಬರೀಬಾರ್ದು, ಅಲ್ಲಿ ಕೊಟ್ಟಿರೋ ಹೆಸರನ್ನೇ ಬರೀಬೇಕು, ಅಲ್ಲಿರೋ ಸ್ಕೂಲನ್ನೇ ನೀವು ಫ್ರಮ್ ಅಡ್ರೆಸ್ಸಲ್ಲಿ ಬರೀಬೇಕಾಗುತ್ತೆ. ಎಸ್, ಇಲ್ಲಿ ಕೆಳಗಡೆ ನೋಡಿ, ಈ ಫ್ರಮ್ ಅಡ್ರೆಸ್ಸನ್ನು ಯಾವ ರೀತಿ ನಾನು ಬರೆದಿದ್ದೇನೆ ಅಂತ ನೀವು ನೋಡ್ಬೋದಾಗಿದೆ. ಫ್ರಮ್ ಕಿರಣ್ ಅಂದರೆ ಇಲ್ಲೇನು ಕಿರಣ್ ಇದೆನೋ ಇದನ್ನೇ ತೆಗೆದುಕೊಂಡಿದ್ದೇನೆ. ಮತ್ತು 10th ಕ್ಲಾಸ್ ನಿಮ್ಮ ಕ್ಲಾಸನ್ನು ಇಲ್ಲಿ ಸೇರಿಸ್ಬೋದು. ಮತ್ತು ಗೌರ್ನಮೆಂಟ್ ಹೈಸ್ಕೂಲ್ ಕೊಪ್ಪಳ, ಇಲ್ಲಿ ಅದನ್ನೇ ಫ್ರಮ್ ಅಡ್ರೆಸ್ಗೆ ತೆಗೆದುಕೊಂಡಿದ್ದೇನೆ. ಸೊ ಈ ರೀತಿ ನೀವೇನು ಮಾಡಬೇಕು ಅಂದರೆ, ಫ್ರಮ್ ಅಡ್ರೆಸ್ಸನ್ನು ಅಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೇ ತೆಗೆದುಕೊಂಡು ಬರೀಬೇಕಾಗುತ್ತೆ. ಇದು ನಿಮ್ಮ ಲೆಟರ್ ರೈಟಿಂಗಲ್ಲಿ ಮೊದಲನೇ ಸ್ಟೆಪ್ ಆಗಿರುತ್ತೆ. ಸೊ ನೀವು ಇದನ್ನು ಮರಿಬಾರ್ದು. ಇದಾದ ನಂತರ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ, ನೋಡಿ, ಡೇಟನ್ನು ಹಾಕೋದನ್ನು ಮರಿಬೇಡಿ. ಸೊ ಸೆಕೆಂಡ್ ಸ್ಟೆಪ್, ಡೇಟನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಈ ರೀತಿ ಡೇಟ್ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಅದಾದಮೇಲೆ ನೋಡಿ, ಲೆಟರನ್ನು ಯಾರಿಗೆ ಬರಿಬೇಕು ಅಂತ ನಾವು ಇಲ್ಲಿ ಕ್ವಶನಲ್ಲಿ ನೋಡ್ತಾ ಇದ್ದೇವೆ. ಕ್ವಶನ್ ಏನಿದೆ, ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ರಿಪಬ್ಲಿಕ್ ಡೇ. ಇದು ಪರ್ಸನಲ್ ಲೆಟರ್ ಆಗಿದೆ. ಇಲ್ಲಿರ್ತಕ್ಕಂಥದ್ದು ಅಫಿಷಿಯಲ್ ಲೆಟರ್ ಆಗಿದೆ. ಸೊ ಇದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಕೇವಲ ಇಲ್ಲಿ ಮೇಲ್ಗಡೆ ಕೊಟ್ಟಿರೋದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. ಯಾಕೆಂದರೆ ನಮಗೆ ಅದು ತುಂಬ ಈಸಿಯಾಗಿ ಬರ್ತಾ ಇರೋ ಕಾರಣದಿಂದ. ಎಸ್ ನೋಡಿ, ವಿಷಯ ಏನಿದೆ, ಫ್ರೆಂಡ್ಗೆ ಲೆಟರನ್ನು ಬರಿಬೇಕಾಗಿದೆ. ಸೊ ಇದು ಟು ಅಡ್ರೆಸ್ ಆಗಿರುತ್ತೆ. ಮತ್ತು ವಿಷಯ ಏನಿದೆ ಅಂದರೆ, ರಿಪಬ್ಲಿಕ್ ಡೇ ಬಗ್ಗೆ, ಅಂದರೆ ರಿಪಬ್ಲಿಕ್ ಡೇಯನ್ನು ನಮ್ಮ ಶಾಲೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಈ ಲೆಟರಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದನ್ನೇ ನಾವು ಇಲ್ಲಿ ಕೆಳಗಡೆ ಬರಿತೇವೆ. ನೆಕ್ಸ್ಟ್ ಬರಿಬೇಕಾದ್ರೆ ಈಗ ನೋಡಿ, ಮೈ ಡಿಯರ್ ಫ್ರೆಂಡ್ ಅಂತ ಇಲ್ಲಿ ಬರಿತಾ ಇದ್ದೇವೆ. ಎಸ್ ನೋಡಿ, ಮೈ ಡಿಯರ್ ಫ್ರೆಂಡ್ ಅಂತ ಯಾಕೆ ಬರಿತಾ ಇದ್ದೇವೆ ಅಂದರೆ, ಇಲ್ಲಿ ಫ್ರೆಂಡ್ಗೆ ಲೆಟರ್ನ ಬರಿತಾ ಇರೋದ್ರಿಂದ. ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ, ಇಲ್ಲಿ ಫ್ರೆಂಡ್ ಬದಲಾಗಿ ಏನಾದರೂ ಫಾದರ್ಗೆ ಕೊಟ್ಟಿದ್ರೆ, ಅಥವಾ ಬ್ರದರ್ಗೆ ಕೊಟ್ಟಿದ್ರೆ, ಸಿಸ್ಟರ್ಗೆ ಕೊಟ್ಟಿದ್ರೆ, ಅಂಕಲ್, ಆಂಟ್, ಈ ರೀತಿ ಯಾವುದೇ ಕೊಟ್ಟರು ಕೂಡ ನೀವು ಇಲ್ಲಿ ಮೈ ಡಿಯರ್ ಫ್ರೆಂಡ್ ಬದಲಾಗಿ ಬ್ರದರ್, ಫಾದರ್, ಮದರ್ ಈ ರೀತಿ ಆ ವರ್ಡನ್ನು ಇಲ್ಲಿ ಬಳಸಬಹುದಾಗಿದೆ. ಇನ್ನು ಫಾರ್ಮೇಟ್ ಏನಿರುತ್ತೋ ಅದು ಸೇಮ್ ಆಗಿರುತ್ತೆ. ನೋಡಿ, ಯಾರೇ ಆಗಿರಲಿ, ಮುಂದೆ ನಾವು ಬರೀತಕ್ಕಂಥ ಈ ಸೆಂಟೆನ್ಸ್ಗಳು ಏನು ಬರ್ತಾ ಇದ್ದಾವೋ ಇವು ಕಾಮನ್ ಆಗಿರ್ತವೆ ಆಲ್ಮೋಸ್ಟ್. ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ರಿಪಬ್ಲಿಕ್ ಡೇ ಅಂತ ಕೊಟ್ಟಿದ್ದಾರಲ್ವಾ. ರಿಪಬ್ಲಿಕ್ ಡೇಯನ್ನು ಕೊಡದೇನೆ, ಒಂದು ನಿಮಿಷ, ರಿಪಬ್ಲಿಕ್ ಡೇಯನ್ನು ಕೊಡದೇನೆ ಇಲ್ಲಿ ಇಂಡಿಪೆಂಡೆನ್ಸ್ ಡೇಯನ್ನು ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಇದರ ಜಾಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಇರ್ಬೋದು, ಚಿಲ್ಡ್ರನ್ಸ್ ಡೇ ಇರ್ಬೋದು. ಸೊ ಈ ರೀತಿ ಯಾವುದೇ ಡೇ ಸೆಲೆಬ್ರೇಷನನ್ನು ಕುರಿತು ನೀವು ಲೆಟರ್ ಬರಿಬೇಕು ಅಂತ ಕೊಟ್ಟಿದ್ದರೆ, ಇಲ್ಲೇನು ಕೆಳಗಡೆ ಈ ಪ್ಯಾರಾಗ್ರಾಫಲ್ಲಿ ಇದಾವಲ್ವ, ಇಲ್ಲಿರ್ತಕ್ಕಂತಹ 90% ಸೆಂಟೆನ್ಸ್ಗಳನ್ನು ನಾವು ಎಲ್ಲ ಲೆಟರ್ಗಳಲ್ಲೂ ಯೂಸ್ ಮಾಡಬಹುದಾಗಿದೆ. ಸೊ ಅದಕ್ಕಾಗಿಯೇ ಹೇಳಿದ್ದು ಇಲ್ಲಿ ಕಾಮನ್ ಸೆಂಟೆನ್ಸ್ ಬರ್ತವೆ ಅಂತ. ಸೊ ಇವುಗಳನ್ನು ನೀವು ಸರಿಯಾಗಿ ಕಲ್ತ್ಕೋಬೇಕಾಗುತ್ತೆ. ಸೊ ಆ ಕಾಮನ್ ಸೆಂಟೆನ್ಸ್ಗಳು ಯಾವುವು ಅನ್ನೋದನ್ನು ನೆಕ್ಸ್ಟ್ ನೋಡ್ತಾ ಹೋಗ್ತೇವೆ. ನೋಡಿ, ಯಾವುದೇ ಪರ್ಸನಲ್ ಲೆಟರ್ ಕೊಟ್ಟರು ಕೂಡ ನೀವು ಹೌ ಆರ್ ಯು ಅಂತ ಬರಿಬಹುದು. ಯಾಕೆಂದರೆ ಹೇಗಿದೆಯಾ ಅಂತ ನಾವು ಕೇಳ್ತೇವೆ. ನಮ್ಮ ಫ್ರೆಂಡ್ ಇರ್ಬೋದು, ಬ್ರದರ್ ಇರ್ಬೋದು, ಸಿಸ್ಟರ್ ಇರ್ಬೋದು, ಫಾದರ್ ಇರ್ಬೋದು, ಮದರ್ ಇರ್ಬೋದು, ಎಲ್ರಿಗೂ ಕೂಡ ಈ ಸೆಂಟೆನ್ಸ್ ಯೂಸ್ ಮಾಡ್ಬೋದು. ಸೊ ಪರ್ಸನಲ್ ಲೆಟರ್ ಬರಿಬೇಕಾದ್ರೆ ಇದನ್ನು ಮರಿಬೇಡಿ. ಅದ್ರ ಜೊತೆಗೆ ಐ ಆಮ್ ಫೈನ್ ಹಿಯರ್, ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಐ ಹೋಪ್ ದ ಸೇಮ್ ವಿತ್ ಯು, ನೀನು ಕೂಡ ಚೆನ್ನಾಗಿದೆಯಾ ಅಂತ ಅಂದ್ಕೊಂಡಿದ್ದೇನೆ. ಹೌ ಈಸ್ ಯುವರ್ ಸ್ಟಡಿ. ಎಸ್, ಇದು ನಿಮ್ಮ ಫ್ರೆಂಡಿಗೆ ಬರಿತಾ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಫಾದರ್, ಮದರ್, ಅಂಕಲ್ ಇದ್ದರೆ ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ.
ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಶೇರ್ ವಿತ್ ಯು ಅಬೌಟ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಅವರ್ ಸ್ಕೂಲ್. ಎಸ್ ನೋಡಿ, ಈ ಸೆಂಟೆನ್ಸ್ ಕೂಡ ಬಹಳ ಮುಖ್ಯ. ಯಾಕೆಂದರೆ ಅವ್ರು ಏನು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೋ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇವೆ ಈ ಸೆಂಟೆನ್ಸಲ್ಲಿ. ಒಂದು ವೇಳೆ ಇಂಡಿಪೆಂಡೆನ್ಸ್ ಡೇ ಕೊಟ್ಟಿದ್ರೆ ಆಗ ಇಲ್ಲಿ ರಿಪಬ್ಲಿಕ್ ಡೇ ಏನಿದೆನೋ ಇದನ್ನು ರಿಮೂವ್ ಮಾಡಿ ನೀವೇನು ಮಾಡ್ಬೋದು, ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಬರಿಬೋದು. ಒಂದು ವೇಳೆ ಫ್ರೆಂಡ್ಶಿಪ್ ಡೇ ಬಗ್ಗೆ ಕೊಟ್ಟಿದ್ರೆ ನೀವು ರಿಪಬ್ಲಿಕ್ ಡೇ ಜಾಗದಲ್ಲಿ ಫ್ರೆಂಡ್ಶಿಪ್ ಡೇ ಅಂತ ಬರಿಬಹುದು. ಸೊ ಯಾವುದೇ ಡೇ ಕೊಟ್ಟರು ಕೂಡ ಆ ವರ್ಡ್ಸನ್ನು ನೀವು ಇಲ್ಲಿ ಬರಿಬಹುದಾಗಿದೆ. ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಅವರ್ ಆನರಬಲ್ ಹೆಡ್ ಮಾಸ್ಟರ್ ಸರ್ ಹೋಸ್ಟೆಡ್ ದ ಫ್ಲಾಗ್. ಎಸ್, ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇದಲ್ಲಿ ನಾವೇನು ಫ್ಲಾಗ್ ಹೋಸ್ಟಿಂಗ್ ಮಾಡ್ತೀವೋ ಅವೆರಡು ಡೇ ಕೊಟ್ಟರೆ ಮಾತ್ರ ಈ ಸೆಂಟೆನ್ಸನ್ನು ಬಳಸಿ, ಇಲ್ಲಾಂದರೆ ಈ ಸೆಂಟೆನ್ಸನ್ನು ಬಳಸಲಿಕ್ಕೆ ಹೋಗಬೇಡಿ. ಮೆನಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ವರ್ ಕಂಡಕ್ಟೆಡ್. ಎಸ್, ಈ ಒಂದು ಸೆಂಟೆನ್ಸನ್ನು ಯಾವುದೇ ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಕೊಟ್ಟರು ಕೂಡ ನೀವು ಯೂಸ್ ಮಾಡಬಹುದಾಗಿದೆ. ಸೊ ದಿಸ್ ಈಸ್ ವೆರಿ ಕಾಮನ್ ಸೆಂಟೆನ್ಸ್ ಆಗಿದೆ. ಎಸ್, ಆಲ್ರೆಡಿ ಹೇಳಿದ್ವಿ ನೋಡಿ, ಹೌ ಆರ್ ಯು ಕಾಮನ್ ಸೆಂಟೆನ್ಸ್ ಆಗಿದೆ. ಐ ಆಮ್ ಫೈನ್ ಹಿಯರ್ ಅಂತಕ್ಕಂಥದ್ದು ಕಾಮನ್ ಸೆಂಟೆನ್ಸ್ ಆಗಿದೆ. ಅದೇ ರೀತಿ ಐ ಹೋಪ್ ದ ಸೇಮ್ ವಿತ್ ಯು, ಹೌ ಈಸ್ ಯುವರ್ ಸ್ಟಡಿ, ಇದು ಫ್ರೆಂಡ್ ಆಗಿದ್ದರೆ ಓಕೆ. ಸೊ ಈ ರೀತಿ ಕಾಮನ್ ಸೆಂಟೆನ್ಸ್ಗಳನ್ನು ನೀವು ಮರೆಯೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ನೋಡಿ, ವಿ ಸ್ಯಾಂಗ್ ಮೆನಿ ಪ್ಯಾಟ್ರಿಯೋಟಿಕ್ ಸಾಂಗ್ಸ್. ನಾವು ದೇಶಭಕ್ತಿ ಗೀತೆಗಳನ್ನು ಹೇಳಿದ್ವಿ ಅಂದರೆ ಪ್ರೋಗ್ರಾಮ್ ಏನು ಮಾಡಿರ್ತಾರೋ ಅಲ್ಲಿ. ಸೊ ಇದನ್ನು ಕೂಡ ನೀವು ಬಹಳಷ್ಟು ಕಡೆ ಬಳಸ್ಬೋದಾಗಿದೆ. ಡ್ರಾಮಾಸ್ ವರ್ ಎನ್ಯಾಕ್ಟೆಡ್, ಅವರ್ ಟೀಚರ್ಸ್ ಗೇವ್ ಅಸ್ ಇನ್ಫಾರ್ಮೇಷನ್ ಅಬೌಟ್ ದ ಹಿಸ್ಟರಿ ಆಫ್ ಇಂಡಿಯಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ಎಸ್, ಇದ್ರ ಬಗ್ಗೆಯೂ ಕೂಡ ನೀವು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಎರಡರಲ್ಲೂ ಕೂಡ ಯೂಸ್ ಮಾಡಬಹುದಾಗಿದೆ. ಅದರ ಜೊತೆಗೆ ಗಾಂಧಿ ಜಯಂತಿ ಈ ರೀತಿ ಏನು ಮಾಡ್ತಿರೋ ಅದ್ರ ಬಗ್ಗೆಯೂ ಕೂಡ ನೀವು ಈ ಸೆಂಟೆನ್ಸ್ಗಳನ್ನು ಅಲ್ಲಿ ಬರೀಬಹುದು. ಆಲ್ ದ ಚಿಲ್ಡ್ರನ್ಸ್ ಎಂಜಾಯ್ಡ್, ಇದು ಕೂಡ ಕಾಮನ್ ಸೆಂಟೆನ್ಸ್, ಎಲ್ಲ ಲೆಟರಲ್ಲಿ ಬರಿಬೋದು. ಎಟ್ ದ ಎಂಡ್ ಆಫ್ ದ ಪ್ರೋಗ್ರಾಮ್ ವಿ ಏಟ್ ಸ್ವೀಟ್ಸ್ ಆ್ಯಂಡ್ ಚಾಕ್ಲೇಟ್ಸ್, ಇಟ್ ವಾಸ್ ಎ ವಂಡರ್ಫುಲ್ ಡೇ ಫಾರ್ ಮೀ. ಎಸ್, ಈ ಸೆಂಟೆನ್ಸ್ಗಳು ಬಹಳ ಮುಖ್ಯ ಆಗಿದ್ದಾವೆ. ಯಾಕೆಂದರೆ ಯಾವುದೇ ಡೇ ಇರಲಿ, ಯಾವುದೇ ಪ್ರೋಗ್ರಾಮ್ ಇರಲಿ, ಈ ಸೆಂಟೆನ್ಸ್ಗಳನ್ನು ನೀವು ಕಾಮನ್ ಆಗಿ ಯೂಸ್ ಮಾಡ್ಬೋದು. ಎಟ್ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಇವೇನಿದಾವೋ ಇವುಗಳನ್ನು ಎಲ್ಲ ಒಂದು ಪರ್ಸ್ನಲ್ ಲೆಟರಲ್ಲಿ ನೀವು ಯೂಸ್ ಮಾಡಬಹುದಾಗಿದೆ. ಇನ್ನು ಕೊನೆ ಪಾರ್ಟ್ ಏನಿದೆಯೋ ಇದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಜನರಲಾಗಿ ಎಲ್ಲ ಪರ್ಸ್ನಲ್ ಲೆಟರಲ್ಲಿ ಯೂಸ್ ಮಾಡಬಹುದಾಗಿದೆ. ರೈಟ್ ಎ ಲೆಟರ್ ಟು ದ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್. ನಿನ್ನ ಒಂದು ಸ್ಕೂಲಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಲಾಯಿತು ಅದನ್ನ ಹೇಳು ಅಂತ ಕೇಳ್ತಾ ಇದ್ದಾರೆ. ಹ್ಯಾವ್ ಯು ಪಾರ್ಟಿಸಿಪೇಟೆಡ್ ಇನ್ ಎನಿ ಪ್ರೋಗ್ರಾಮ್, ನೀನು ಯಾವುದಾದ್ರೂ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಅಂತ ಕೇಳ್ತಾ ಇರೋದು. ಇನ್ನು ಐ ಹೋಪ್ ಯು ಆಲ್ಸೋ ಎಂಜಾಯ್ಡ್, ನಂತರ ನೀನು ಕೂಡ ಎಂಜಾಯ್ ಮಾಡಿದೀಯಾ ಪ್ರೋಗ್ರಾಮ್ ಅಂತ ಅಂದ್ಕೊಂಡಿದ್ದೇನೆ ಅಂತ. ಇನ್ನು ಕೊನೆ ಸೆಂಟೆನ್ಸ್ ಇದೆ ನೋಡಿ, ಪರ್ಸ್ನಲ್ ಲೆಟರ್ ನೀವು ಯಾವುದಾದ್ರೂ ಬರೀರಿ, ಏನು ಸೆಂಟೆನ್ಸ್ಗಳನ್ನಾದರೂ ಯೂಸ್ ಮಾಡಿ, ಬಟ್ ಈ ಸೆಂಟೆನ್ಸ್ ಕೊನೆಗೆ ಇರಲೇಬೇಕು. ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ, ಐ ವಿಲ್ ಬಿ ಅಂತ ಆಗಬೇಕು. ಎಸ್ ನೋಡಿ, ಕೊನೆಗೆ ನೀವು ಈ ಎರಡು ಸೆಂಟೆನ್ಸ್ಗಳನ್ನು ಮಿಸ್ ಮಾಡ್ದೇ ಬರೀರಿ. ಯಾವ ಪರ್ಸ್ನಲ್ ಲೆಟರ್ ಆದರೂ ಬರೀರಿ, ಈ ಎರಡು ಸೆಂಟೆನ್ಸ್ ಕೊನೆಗೆ ಮಿಸ್ ಮಾಡಬಾರ್ದು. ಇನ್ನು ಕೊನೆಗೆ ಯುವರ್ ಲವಿಂಗ್ ಫ್ರೆಂಡ್ ಅಂತ ಇದೆ. ಇಲ್ಲೇನು ಹೆಸರು ಕೊಟ್ಟಿರ್ತಾರೋ ಅದೇ ಹೆಸರಲ್ಲೇ ನೀವು ಸಿಗ್ನೇಚರ್ ಮಾಡಬೇಕಿಲ್ಲಿ, ಕಿರಣ್ ಅಂಥೇಳಿ. ಇಲ್ಲಿ ನಾನು ಮಾಡ್ತಾಯಿದ್ದೇನೆ, ಯಾಕೆಂದರೆ ಮೇಲ್ಗಡೆ ಕೊಟ್ಟಿರೋ ಅಡ್ರೆಸ್ ಕಿರಣ್ ಇದೆ. ಒಂದು ವೇಳೆ ಬೇರೆ ಹೆಸರು ಕೊಟ್ಟಿದ್ರೆ ಆ ಹೆಸರನ್ನು ನೀವು ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಇನ್ನು ಕೊನೆಗೆ ನೋಡಿ, ಇಲ್ಲಿ ನಾನು ಮೋಹನ್ ಕುಮಾರ್ ಅಂತ ಕೊಟ್ಟಿದ್ದೇನೆ, ಬಟ್ ಈ ಮೋಹನ್ ಕುಮಾರ್ ಅಂತ ಕೊಡೋಕೆ ಹೋಗ್ಬೇಡಿ. ಯಾಕೆಂದರೆ ಇಲ್ಲಿ ಯಾವುದೇ ಹೆಸರು ಕೊಟ್ಟಿರದೇ ಕಾರಣ XYZ ಅನ್ನು ನೀವು ಯೂಸ್ ಮಾಡಿ ಈ ಅಡ್ರೆಸ್ಸನ್ನು ಇಲ್ಲಿ ಬರಿಬೋದು. ಸೊ ಮೋಹನ್ ಕುಮಾರ್ ಬದಲಾಗಿ XYZ ಅಂತ ನೀವು ಬರಿಬಹುದಾಗಿದೆ. ಸೊ ಈ ರೀತಿ ಪರ್ಸ್ನಲ್ ಲೆಟರನ್ನು ನೀವು ಬರೆದಿದ್ದೆ ಆದರೆ, ಮತ್ತು ಇಲ್ಲಿರ್ತಕ್ಕಂತಹ ಕಾಮನ್ ಸೆಂಟೆನ್ಸ್ಗಳೇನಿದಾವೋ, ಹೌ ಆರ್ ಯು, ಐ ಆಮ್ ಫೈನ್ ಹಿಯರ್, ಐ ಹೋಪ್ ದ ಸೇಮ್ ವಿತ್ ಯು, ಇವು ಕಾಮನ್ ಸೆಂಟೆನ್ಸ್ ಆಗಿದ್ದಾವೆ. ಇನ್ನು ಕೆಳಗಡೆ ಬಂದಾಗ ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಸೊ ಈ ಸೆಂಟೆನ್ಸ್ಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ ಒಂದು ಪ್ಯಾರಾಗ್ರಾಫನ್ನು ನೀವು ಬರಿಬಹುದಾಗಿರುತ್ತೆ. ಮತ್ತು ಇನ್ನೇನು ಸಬ್ಜೆಕ್ಟ್ ಕೊಟ್ಟಿರ್ತಾರೋ ಅವರು ಅದನ್ನು ಒಂದು ಲೈನಲ್ಲಿ ಮಿನಿಮಮ್ ಬರೆದ್ರೂ ಕೂಡ ನಿಮಗೆ 4 ರಿಂದ 5 ಅಂಕಗಳು ಸಿಗ್ತವೆ, ಕರೆಕ್ಟಾಗಿರ್ತಕ್ಕಂಥ ಒಂದು ಫಾರ್ಮೇಟಲ್ಲಿ ಬರೆದಿದ್ದೆ ಆದರೆ. ಎಸ್ ಡಿಯರ್ ಲರ್ನರ್ಸ್, ಇದಿಷ್ಟು ಪರ್ಸ್ನಲ್ ಲೆಟರ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಆಗಿದೆ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.